ಫಸ್ಟ್ ಡೇ ಫಸ್ಟ್ ಶೋ ಇದು ಯಾವಾಗಲೂ ಸಖತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬೆಳಿಗ್ಗೆ ಶೋಗೆ ಹೊರಟಿದ್ದೀನಿ. ಥಿಯೇಟರ್ನಲ್ಲಿ ಸಿಗೋ ಎಕ್ಸೈಟ್ಮೆಂಟ್, ಕೂಗು, ವಿಷುವಲ್ಸ್, ಕ್ಲಾಪ್ ಆಲ್ವೇಸ್ ಸಖತ್ ಅಲ್ವಾ. ಫಸ್ಟ್ ಟೈಮ್ ಈ ಸಲ ಥಿಯೇಟರ್ನಲ್ಲಿ ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಸ್ಡ್ ಆನ್ ದಿಸ್ ಲೆಜೆಂಡ್ ಬಾರ್ನ್ ಆದ್ರ ಮಾತಾಡೋಣ ಬನ್ನಿ. ಕಾಂತಾರ ಬಂದು ಎಷ್ಟು ಇಂಪ್ಯಾಕ್ಟ್ ಮಾಡಿತ್ತು, ಅದಾದ್ಮೇಲೆ ಚಾಪ್ಟರ್ 1 ಹೇಗಿರುತ್ತೆ ಎಂಬ ಎಕ್ಸೈಟ್ಮೆಂಟ್, ಕುತೂಹಲ ತುಂಬಾ ಇತ್ತು. ಈಗ ಅನ್ನಿಸ್ತದೆ ಇಟ್ ಇಸ್ ಪ್ಯಾಕ್ಡ್ ವಿತ್ ಮೆನಿ ಎಲಿಮೆಂಟ್ಸ್. ಕಾಂತಾರ 1ಗೆ ಜನ ಕೊಟ್ಟ ಆ ಇನ್ವಾಲ್ವ್ಮೆಂಟ್ ಮೇಜರ್ ಆಗಿ ಚಾಪ್ಟರ್ 1ಗೆ ನನ್ನ ಥಿಯೇಟ್ರಿಗೆ ಪುಲ್ ಮಾಡ್ತು. ಜೊತೆ ನಮ್ಮ ಸ್ಪಿರಿಚುವಲ್ ರೂಟ್ಸ್, ಸ್ಟೋರಿ, ನರೇಟಿವ್, ಪರ್ಫಾರ್ಮೆನ್ಸ್, ಟೆಕ್ನಿಕ್ಯಾಲಿಟಿ ಮತ್ತು ರಿಷಬ್ ಶೆಟ್ಟಿ ಅವರು 3 ಮೇಜರ್ ರೋಲ್ ಲೈಕ್ ರೈಟಿಂಗ್, ಡೈರೆಕ್ಷನ್, ಆಕ್ಟಿಂಗ್ ಹೇಗೆ ಹ್ಯಾಂಡ್ಲು ಹಾಗೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಕೆ, ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಕಾಯ್ತಾ ಇದ್ದೆ. ಈಗ ಸಿನಿಮಾ ಬಂದಿದೆ, ನೋಡಿದ್ದೀನಿ, ನಿಮ್ಮೊಂದಿಗೆ ಮಾತಾಡಬೇಕು ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಚಾಪ್ಟರ್ 1 ನಮ್ಮ ಪೂರ್ವಜರ ಸಂಸ್ಕೃತಿ, ಭಕ್ತಿಯ ರೂಟ್ನ ಸ್ಟ್ರಾಂಗ್ ಆಗಿ ಹಿಡಿದಿಟ್ಕೊಂಡಿದೆ. ನಿಮಗೆ ನಮ್ಮ ಮೂಲ ಭಕ್ತಿಯ ಅನುಭವ ನೆನ್ಪು ಮಾಡಿಕೊಡುತ್ತೆ. ಜೊತೆ ಆ ಸ್ಟೋರಿ ಆ್ಯಂಡ್ ನೆರೇಟಿವ್. ಪಾರ್ಟ್ 1 ಬ್ಯಾಕ್ಗ್ರೌಂಡ್ನಲ್ಲೇ ಇದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವ ಟೈಮ್ ಲೈನ್ ಕೂಡ ಡಿಪ್ ಆಗಲ್ಲ, ಅಷ್ಟು ಚೆನ್ನಾಗಿ ಪ್ಯಾಕ್ ಆಗಿದೆ. ಎಲ್ಲ ಸೀಕ್ವೆನ್ಸ್ ಎಲಿಮೆಂಟ್ಸ್ ಹಿಡಿದಿಟ್ಕೊಂಡು ಫ್ಲೋನಲ್ಲಿ ಕರ್ಕೊಂಡು ಹೋಗುತ್ತೆ. ಸಿನಿಮಾ ಪೇಸ್ ಚೆನ್ನಾಗಿದೆ, ಅಷ್ಟೇ ನಗು ಮತ್ತು ಒನ್ ಲೈನರ್ಸ್ ಇದೆ. ಇನ್ನು ಎಲ್ಲರ ಪರ್ಫಾರ್ಮೆನ್ಸ್ ಅಂಡ್ ಕ್ಯಾರೆಕ್ಟರ್ಸ್. ರಿಷಬ್ ಶೆಟ್ಟಿ ಅವರು ರೈಟರ್ ಆಗಿ, ಡೈರೆಕ್ಟರ್ ಆಗಿ, ಜೊತೆ ಆ ಸ್ಕೇಲ್ನ ಆಕ್ಷನ್ ಸೀಕ್ವೆನ್ಸ್ ನಲ್ಲಿ ಆಕ್ಟ್ ಮಾಡಿರೋದು, ಕುಕ್ ಮಾಡಿರೋದು ಅಷ್ಟೇ ಇನ್ಸ್ಪೈರ್ ಮಾಡಿದೆ. ಅಷ್ಟೇ ಚೆನ್ನಾಗಿ ತಿಂದು ಹಾಕಿದ್ದಾರೆ ರೋಲ್ಸ್ನ. ರಿಯಲಿ ಐ ಅಪ್ರಿಷಿಯೇಟ್ ದ ಎಫರ್ಟ್. ರುಕ್ಮಿಣಿ ವಸಂತ್ ಅವರು ಕಲಾವತಿಯಾಗಿ ಅವರ ಪರ್ಫಾರ್ಮೆನ್ಸ್, ಆ ಸಟಲ್ ಎಕ್ಸ್ಪ್ರೆಷನ್ಸ್, ಕ್ಯಾರೆಕ್ಟರ್ ಆರ್ಕ್ ರಿಯಲಿ ಕೂಲ್, ತುಂಬಾ ಇಷ್ಟ ಆದ್ರು. ಜಯರಾಮ್ ಅವರು ಕಿಂಗ್ ವಿಜಯೇಂದ್ರ ಆಗಿ, ಗುಲ್ಶನ್ ದೇವಯ್ಯ ಅವರ ಆ ಕುಲಶೇಖರ ಆಕ್ಟಿಂಗ್, ಆ ಫ್ಲೆಕ್ಸಿಬಿಲಿಟಿ, ಸಟಲ್ನೆಸ್ ಚೆನ್ನಾಗಿತ್ತು. ರಾಕೇಶ್ ಪೂಜಾರಿ ಅವ್ರನ್ನ ಮಿಸ್ ಮಾಡ್ಕೊಳ್ತೀವಿ. ಅವರು ಕೂಡ ಒಳ್ಳೆ ಫನ್ನ ಆಡ್ ಮಾಡಿದ್ದಾರೆ ಸಿನಿಮಾಗೆ. ಪ್ರಮೋದ್ ಶೆಟ್ಟಿ, ಪ್ರಕಾಶ್ ತುಂಬಿನಾಡ್, ದೀಪಕ್ ರೈ, ಹರಿಪ್ರಶಾಂತ್ ಎಲ್ಲರೂ ಕೂಡ ವ್ಯಾಲ್ಯೂ ಆಡ್ ಮಾಡಿದ್ದಾರೆ. ಇನ್ನು ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಸ್, ಕ್ಯಾಮ್ರಾ ಹಿಂದೆ ಕೆಲಸ ಮಾಡಿರೋ ಪ್ರತಿಯೊಂದು ಟೀಮ್ ರಾಕ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಪ್ರತಿ ಡಿಪಾರ್ಟ್ಮೆಂಟ್ ಕೆಲಸ ಹಾರ್ಟ್ಗೆ ರೀಚ್ ಆಗೋ ತರ ಇದೆ. ಸಿನಿಮಾಟೋಗ್ರಫಿ, ಆ ನೇಚರ್, ಫಾರೆಸ್ಟ್ ಸೀನ್ಸ್, ದೇವಸ್ಥಾನದ ಸೀಕ್ವೆನ್ಸ್, ಲ್ಯಾಂಡ್ಸ್ಕೇಪ್, ನೈಟ್ ಶಾಟ್ಸ್, ಆಕ್ಷನ್ ಸೀಕ್ವೆನ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಅರವಿಂದ್ ಕಶ್ಯಪ್ ಅವರಿಗೆ ಲವ್ ಅಂಡ್ ಅಪ್ರಿಸಿಯೇಷನ್ ಬರಲೇಬೇಕು, ಸಿಗಲೇಬೇಕು. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಡಿವೈನ್ ಮೂಮೆಂಟ್ಸ್ಗಳನ್ನ ಎಲಿವೇಟ್ ಮಾಡಿದೆ. ಡ್ರಮ್ ಬೀಟ್ಸ್, ಸ್ಟ್ಯಾಂಡ್ಸ್, ಆಚರಣೆಗಳ ಸದ್ದು ಹಾರ್ಟ್ನ ರೀಚ್ ಆಗುವಷ್ಟು ಡೀಪ್ ಇದೆ. ಕಾಸ್ಟ್ಯೂಮ್ ಡಿಸೈನ್ಸ್ ಇಂಪ್ರೆಸ್ ಮಾಡಿದೆ. ಪ್ರೊಡಕ್ಷನ್, ಆರ್ಟ್ ಡಿಪಾರ್ಟ್ಮೆಂಟ್ನ ಎಕ್ಸಿಕ್ಯೂಷನ್, ಆಕ್ಷನ್ ಸೀಕ್ವೆನ್ಸ್, ಸ್ಟಂಟ್ಸ್ಗಳು ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ. ಇನ್ನು ನಮ್ಮ ಎಡಿಟಿಂಗ್, VFX ವಿತ್ ಫ್ಲೋ ಹೋಗಿದೆ. ದೈವ ಸನ್ನಿವೇಶಗಳು ಪ್ರತಿಯೊಂದು ಸೀನ್ಸ್ ಇಂದ ಇನ್ನೊಂದು ಸೀನ್ಸ್ಗೆ ತುಂಬಾ ಚೆನ್ನಾಗಿ ಎಡಿಟ್ ಕಟ್ಸ್ ಫ್ಲೋನಲ್ಲಿ ಹೋಗಿದೆ. VFX ಕೂಡ ಎಲಿವೇಟ್ ಮಾಡಿದೆ. ಹುಲಿ ಮತ್ತು ಆ ಫೈರ್ ಸೀಕ್ವೆನ್ಸ್ ತುಂಬಾ ಇಷ್ಟ ಆಯಿತು. ಅಷ್ಟೇ ನ್ಯಾಚುರಲ್ ಆಗಿ ಅಥೆಂಟಿಕ್ ಆಗಿ ಬಂದಿದೆ. DI ಕಲರ್ ಗ್ರೇಡಿಂಗ್ ಕೂಡ ಚೆನ್ನಾಗಿ ಟೋನ್ ಸೆಟ್ ಮಾಡಿದೆ. 4 to 5 ಟೈಮ್ಸ್ ನಾನು ನೋಟ್ಸಲ್ಲಿ ನೋಟ್ ಮಾಡ್ಕೊಂಡಿದ್ದೆ ಗೂಸ್ ಬಂಪ್ಸ್ ಆದ ಸೀನ್. ಅದಾದ್ಮೇಲೆ ಟ್ರ್ಯಾಕ್ನೇ ಮಿಸ್ ಮಾಡಿಕೊಂಡೆ. ಕೆಲ ಸನ್ನಿವೇಶನ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ. ಆ ಟೈಮಲ್ಲಿ ಸಿಗುವಂಥ ರೋಮಾಂಚನ, ಅಡ್ರಿನಲ್ ರಶ್ ಚೆನ್ನಾಗಿದೆ. ಬರ್ಮೆ ಮತ್ತು ಕಲಾವತಿ ಅವರ ಕ್ಯಾರೆಕ್ಟರ್ ಆರ್ಟ್ ಚೆನ್ನಾಗಿದೆ. ಮನಸ್ಸಿಗದು ಹೆಚ್ಚು ತಲುಪುತ್ತೆ. ಗೊತ್ತಿಲ್ಲ ಶಿವನೇ, ಭಕ್ತಿದಾರ್ಯು ಮತ್ತು ಫೈಟ್ ಆದ್ಮೇಲೆ ಬರೋ ಸಾಂಗ್ ತುಂಬ ಹೃದಯ ಕಿಡಿಸ್ತು ನನಗೆ. ಈ ವಿಷಯ ಸ್ವಲ್ಪ ಇಂಪಾರ್ಟೆಂಟ್, ಬಿ ಪ್ರಿಪೇರ್ಡ್. ಈ ಸಿನಿಮಾ ತುಂಬ ಗ್ರ್ಯಾಂಡ್ ಗೆಸ್ಚರ್ಸ್ ಹಾಗೂ ಸೀನ್ಸ್ಗಳಿಂದ ತುಂಬಿದೆ. ಅದೆಲ್ಲನೂ ಡೈಜೆಸ್ಟ್ ಮಾಡಿಕೊಂಡು ನೋಡಿದ್ರೆ ಇನ್ನೂ ಒಳ್ಳೆ ಫೀಲ್ ಕೊಡುತ್ತೆ. ಐನಾಕ್ಸ್ನಲ್ಲಿದ್ದ ಆಡಿಯನ್ಸ್ ಲಿಟ್ರಲಿ ತುಂಬ ಇನ್ವಾಲ್ವ್ ಆಗಿ ಪ್ಲಸ್ ಸೈಲೆಂಟ್ ಆಗಿ ಫಿಲ್ಮ್ ನೋಡ್ತಿದ್ರು. ಐ ಥಿಂಕ್ ಒಟ್ಟಿಗೆ ಎಲ್ಲವನ್ನು ಪ್ರಾಸೆಸ್ ಮಾಡಿ ನೋಡ್ತಿದ್ದ ಕಾರಣ ಅನ್ಸುತ್ತೆ. ಇದು ನಮ್ಮ ಸಂಸ್ಕೃತಿ, ಆಧ್ಯಾತ್ಮ ಮತ್ತು ಮೂಲ ಸೋರ್ಸ್ಗಳಿಗೆ ಹೋಗುವ ಒಂದು ಜರ್ನಿ ಕೂಡ. ಬಿ ಪ್ರಿಪೇರ್ ಫಾರ್ ದಟ್. ಪ್ರತಿಯೊಂದು ಸೀನ್ಸ್ ತುಂಬಾ ಚೆನ್ನಾಗಿ ಪ್ಯಾಕ್ ಆಗಿದೆ. ಎಲ್ಲ ಎಲಿಮೆಂಟ್ ಸೀನ್ಸ್ನ ಸೇರಿಸ್ಕೊಂಡು ತಗೊಂಡು ಎಂಡಿಂಗ್ ಪ್ರಾಪರ್ ಆಗಿ ಎಂಡ್ ಆಗಿದೆ. ಓವರ್ ಆಲ್ ಸಿನಿಮಾ ನನಗೆ ತುಂಬಾ ಇಷ್ಟ ಆಯಿತು. ಥಿಯೇಟರ್ನಲ್ಲಿ ನೋಡಿದ್ರೆ ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗತ್ತೆ. ಕೊನೆಯಲ್ಲಿ ಇದು ಇನ್ನೊಂದು ದಂತಕತೆ ಅಂತ ಬಂದಾಗ ಐನಾಕ್ಸ್ನಲ್ಲಿದ್ದ ಆಡಿಯನ್ಸ್ ಎಲ್ಲ ಎದ್ದು ಕ್ಲಾಪ್ ಮಾಡಿ ಹೊರಟ್ರು. ಆ ಫೀಲ್ ಚೆನ್ನಾಗಿತ್ತು. ಇಷ್ಟು ನಿಮ್ಮೊಂದಿಗೆ ಮಾತಾಡಬೇಕು ಅಂತ ಅನಿಸಿದ್ದು. ನೀವು ಕಾಂತಾರ ಚಾಪ್ಟರ್ 1 ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆರ್ ಇಮೋಷನ್ ಕಮೆಂಟ್ನಲ್ಲಿ ತಿಳಿಸಿ. ಓದ್ಲಿಕ್ಕೆ ಕಾಯ್ತಾ ಇರ್ತೀನಿ. ವಿಡಿಯೋ ಹೇಗಿದೆ ಅನ್ನೋ ಫೀಡ್ಬ್ಯಾಕ್ ಪ್ಲೀಸ್ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮ್ಮ ಸರ್ಕಲ್ನಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಪ್ಲೀಸ್ ಶೇರ್ ಮಾಡಿ. ವ್ಯೂಸ್ ಸಿಕ್ಕಿದ್ರೆ ಇನ್ನೂ ಬೆಸ್ಟ್ ವೀಡಿಯೋಸ್ ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇನ್ನೊಂದು ವೀಡಿಯೋನಲ್ಲಿ ಸಿಗ್ತೀನಿ. ಆ್ಯಸ್ ಆಲ್ವೇಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫ್ರೆಂಡ್. ಈ ವಿಡಿಯೋದಲ್ಲಿ ಶಾರ್ಟ್ ಫಿಲಮ್ ಮಾಡಿದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿರೋದಿದೆ. ನೀವು ಕ್ಲಿಕ್ ಮಾಡಿದ್ರೆ ಆ ವಿಡಿಯೋನಲ್ಲಿ ಸಿಗ್ತೀನಿ. ಎಲ್ರಿಗೂ ಹ್ಯಾಪಿ ವಿಜಯದಶಮಿ ಆ್ಯಂಡ್ ಹ್ಯಾಪಿ ದಸರಾ. ಹ್ಯಾವ್ ಅ ಗ್ರೇಟ್ ಡೇ.